ಕರ್ನಾಟಕ ರಾಜ್ಯ ಸರ್ಕಾರದಿಂದ ನಮ್ಮ SSLC PUC ಆಗಿರೋರಿಗೆ ಒಂದು ಸೂಪರ್ ಡೂಪರ್ ಏನಂತ ಹೇಳಿದರೆ ಜಾಬ್ನ ತೊಗೊಂಬಂದಿದ್ದಾರೆ. ಗೌರ್ಮೆಂಟ್ ಜಾಬ್ ಅದು. ಸೊ ಅದರಲ್ಲಿ ಏನಂತ ಹೇಳಿದರೆ 57,000 ಸಂಬಳ ಕೊಡ್ತಾರೆ. ಬಟ್ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂತ ಹೇಳಿದರೆ ಯಾವುದೇ ರೀತಿಯ ಎಕ್ಸಾಮ್ ಇಲ್ಲ. ಈ ಥರದ ಅವಕಾಶಗಳೆಲ್ಲ ಮುಂಚೆ ಇರಲಿಲ್ಲ. ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಈ ಎಕ್ಸಾಮನ್ನು ಬರೀಲೇಬೇಕಿತ್ತು. ಎಕ್ಸಾಮ್ ಬರೆದು ಅದರಲ್ಲಿ ಪಾಸ್ ಆದವ್ರಿಗೆ ನೇರ ಸಂದರ್ಶನ ಕರಿತಾ ಇದ್ರು. ಬಟ್ ಇವಾಗ ನೋಡಿರಿ, ಕಾಲ ಚೇಂಜ್ ಆದಂಗೆ ಏನೆಲ್ಲ ಚೇಂಜ್ ಆಗುತ್ತೆ ಅಂತಾರಲ್ವ. ನಾನು ಲಾಸ್ಟಲ್ಲಿ ವಿಡಿಯೋಗಳು ಸ್ವಲ್ಪ ಹಾಕಿದ್ದೀನಿ. ಅದರಲ್ಲೂ ಅಷ್ಟು ಅದು ರಾಜ್ಯ ಸರ್ಕಾರದಿಂದ ಕರೆದಿರೋವಂಥ ಒಂದು ಕೆಲಸಗಳೇ ಆಗಿದ್ದಾವೆ. ಬಟ್ ಅಲ್ಲಿ ಏನಂತ ಹೇಳಿದರೆ ಅಲ್ಲೂ ನೇರ ಸಂದರ್ಶನ ಕರೆದಿದ್ದಾರೆ. ಯಾವುದೇ ರೀತಿಯ ಎಕ್ಸಾಮ್ಗಳನ್ನ ತೊಗೊಂಡಿಲ್ಲ, ನೇರ ಇಂಟರ್ವ್ಯೂನ ಕರೆದಿದ್ದಾರೆ. ಮತ್ತು ಅವರ ಒಂದು ಮೆರಿಟ್ ಆಧಾರದ ಮೇಲೆ ಜಾಬಿಗೆ ತೊಗೊತಾ ಇದ್ದಾರೆ. ಸೊ ಇವಾಗ ನಾನು ಹೇಳಕ್ಕೆ ಹೊರಟಿರೋ ಕೆಲಸ ಯಾವುದು ಅಂತ ನಿಮಗೆ ಅನಿಸಿರ್ಬೋದು. ಅದು SSLC PUC ಆದವರಿಗೆ ಇವರೇನೋ ಹೇಳ್ತಿದ್ದಾರೆ ಅಂತ ಹೇಳ್ಬೋದು. ಬಟ್ ಅದ್ರದ್ದು ಅಪ್ಲಿಕೇಶನ್ ಲಿಂಕಿಂದ ಹಿಡಿದು ಪ್ರತಿಯೊಂದು ನಾನು ವಿಡಿಯೋದಲ್ಲಿ ಹೇಳ್ತೀನಿ. ಬಟ್ ವಿಡಿಯೋ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಇವಾಗ ಅದು ಯಾವುದಪ್ಪ ಜಾಬ್ ಅಂತ ಹೇಳಿದರೆ, ಆಯುಷ್ ಇಲಾಖೆ, ಕರ್ನಾಟಕದ ಆಯುಷ್ ಇಲಾಖೆಯಲ್ಲಿ ಅರ್ಜಿಯನ್ನು ಕರೆದಿದ್ದಾರೆ. ಅದು SSLC PUC ಆಗಿರಬೇಕು. ಸೊ ಇಲ್ಲಿ ಏನಂತ ಹೇಳಿದರೆ ಸುಮಾರಷ್ಟು ಹುದ್ದೆಗಳಿಗೆ ಕರೆದಿದ್ದಾರೆ. ಆಯುಷ್ ಡಿಪಾರ್ಟ್ಮೆಂಟ್ ರಿಕ್ರೂಟ್ಮೆಂಟ್ 2024 ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರು ನಿಮಗೆ ಬರುತ್ತೆ. ಕರ್ನಾಟಕ ಬಾಗಲಕೋಟೆನಲ್ಲಿ ಇದನ್ನು ಕೆಲಸಕ್ಕೆ ಕರೆದಿದ್ದಾರೆ. ಸೊ ಇಲ್ಲಿ ಬಂದು 57,750 ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ. ಪುರುಷ ಮತ್ತು ಮಹಿಳೆ ಯಾರು ಬೇಕಾದ್ರೂ ಅರ್ಜಿನ ಸಲ್ಲಿಸ್ಬೋದು. ಸೊ ಇಲ್ಲಿ ಮತ್ತು ಕ್ವಾಲಿಫಿಕೇಷನ್ ಮೇಲೂ ಅವರು ಕರೆದಿದ್ದಾರೆ. ಆಯುಷ್ ಇಲಾಖೆಯಿಂದ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ಅದು ಏನಂತೇಳಿ ತಜ್ಞ ವೈದ್ಯರು ಮತ್ತು ಅಟೆಂಡರು, ಆರೋಗ್ಯ ಕಾರ್ಯಕರ್ತೆ, ಈ ಥರದ್ದೆಲ್ಲ ಸುಮಾರಷ್ಟು ಹುದ್ದೆಗಳಿಗೆ ಕರೆದಿದ್ದಾರೆ. ಮತ್ತು ಏಜ್ ಲಿಮಿಟ್ ಏನಿದೆ ಅಂತ ನೋಡೋದಾದರೆ 18ರಿಂದ 40 ವರ್ಷದ ಒಳಗಿರಬೇಕು, 40 ವರ್ಷ ಮೀರಿರಬಾರ್ದು ಅಂತ ಹೇಳಿದ್ದಾರೆ. ಮತ್ತು ಇದು ನೇರ ಸಂದರ್ಶನ ಇರುತ್ತೆ. ಸಂದರ್ಶನದಲ್ಲಿ ನೀವು ದಾಖಲೆಗಳನ್ನ ತೊಗೊಂಬರ್ಬೇಕಾಗುತ್ತೆ. ಮತ್ತು ನಿಮ್ಮ ಒಂದು ಏನು ಈ ಬಿಫೋರ್ ದಟ್ ಏನು ಎಕ್ಸ್ಪೀರಿಯೆನ್ಸ್ ಇದೆ, ಏನು ವರ್ಕ್ ಮಾಡಿದ್ದೀರಾ. 18 ವರ್ಷ ಅಂದರೆ ಯಾರು 18 ವರ್ಷಕ್ಕೆ ಹೋಗೋದಿಲ್ಲ. ಸೊ ನೀವು ಏನಾದರೂ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ, ಏನಾದರೂ ಗೌರ್ಮೆಂಟ್ ಕೆಲಸಕ್ಕೆ ವೆಯ್ಟ್ ಮಾಡ್ತಾನೆ ಬೇರೆ ಒಂದು ಕೆಲಸಗಳನ್ನ ಮಾಡಿರ್ತೀರ, ಇಲ್ಲ ಬೇರೆ ಯಾವುದೇ ಒಂದು ಸಂಬಂಧಪಟ್ಟ ಡಿಪಾರ್ಟ್ಮೆಂಟಲ್ಲಿ ನೀವು ಕೆಲಸ ಮಾಡಿರ್ತೀರ. ಈ ಒಂದು ಎಕ್ಸ್ಪೀರಿಯೆನ್ಸ್ ಆಧಾರದ ಮೇಲೆ ನಿಮ್ಮ ಒಂದು ಕೆಲಸನ ನಿರ್ಧಾರ ಮಾಡ್ತಾರೆ. ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂತ ಹೇಳಿದರೆ 10th ಹಿಡಿದು ನಿಮಗೆ ಸ್ನಾತಕೋತ್ತರದವರೆಗೂ ಕರೆದಿದ್ದಾರೆ. ಡಿಪೆಂಡ್ ಅಪ್ ನಿಮ್ಮ ಎಜುಕೇಷನ್, ನಿಮ್ಮ ಕ್ವಾಲಿಫಿಕೇಷನ್, ನಿಮ್ಮ ಒಂದು ಸರ್ವಿಸ್ ಮೇಲೇ ಇದು ಡಿಸೈಡ್ ಆಗುತ್ತೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಎರಡೂ ಒಂದೇ, ಹೇಳ್ಬೇಕಾದ್ರೆ ಸ್ಕಿಪ್ ಆಯಿತು. ಸೊ ಇಲ್ಲಿ ಅದ್ರ ಮೇಲೆ ನಿಮ್ಮನ್ನು ಯಾವ ಹುದ್ದೆ ಕೊಡಬೇಕು ಅನ್ನೋದನ್ನು ಅವರು ಡಿಸೈಡ್ ಮಾಡ್ತಾರೆ. ಆಯುಷ್ ಇಲಾಖೆ ನಿಮ್ಮ ಖಾತೆಯ ಪ್ರಕಾರ ಯಾವುದೇ ಶುಲ್ಕವನ್ನು ಇರುವುದಿಲ್ಲ. ಅಂದರೆ ನಿಮಗೆ ಆಯುಷ್ ಇಲಾಖೆ ಅಲ್ಲಿ ನೀಡಿರುವಂಥ ಮಾಹಿತಿಯ ಪ್ರಕಾರ ನೀವು ಯಾರಿಗೂ ಯಾವುದೇ ರೀತಿಯ ಶುಲ್ಕವನ್ನು ಕೊಡುವಂಥದ್ದು ಇರೋದಿಲ್ಲ. ಸಪೋಸ್ ನೀವೇನಾದರೂ ಅವ್ರು ಹೇಳಿದಾರಪ್ಪ ಏನು ಫೀಸ್ ಕೊಡಬೇಡ್ರಿ ಅಂತ ಹೇಳಿದ್ದಾರೆ, ಫೀಸ್ ಕೊಡೋಂಗಿಲ್ಲ ಅಂತ ಹೇಳಿದರೆ ಇಲ್ಲಿ ಅಪ್ಲಿಕೇಶನ್ ಹಾಕೋದಿದ್ರೆ ನೀವು ಫೀಸ್ ಕೊಡಬೇಕಿತ್ತು. ಬಟ್ ನೀವಿಲ್ಲಿ ಅಪ್ಲಿಕೇಶನ್ DD ತೆಗೆದುಬಿಟ್ಟು ಹಾಕೋದಿದ್ರೆ ಕೊಡಬೇಕಿತ್ತು. ಕನ್ಫ್ಯೂಸ್ ಆಗಬೇಡಿ. ಸೊ ಇಲ್ಲಿ ಲಿಂಕಲ್ಲಿ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಫಿಲ್ ಮಾಡಿ ಹಾಕೋದಾದ್ರೆ ಯಾವುದೇ ರೀತಿಯ ಫೀಸ್ ಇರೋದಿಲ್ಲ. ಸಪೋಸ್ ನೀವೇನಾದರೂ ಯಾವ್ದಾರ ಕಡೆ ಫಿಲ್ ಮಾಡಿಸ್ತೀರಾ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಅಂತ ಹೇಳಿದರೆ ಪಾಪ ಅವರು ಒಂದು ಸರ್ವಿಸ್ ಚಾರ್ಜ್ ಅಂತ ಇರುತ್ತೆ, ಅದಕ್ಕೂ ಕಂಜೂಸ್ ಮಾಡಬೇಡಿ. ಸೊ ಇನ್ನೊಂದು ಆಯುಷ್ ಇಲಾಖೆಯ ಪ್ರಕಾರ ಹೊಸ ನೋಟಿಸ್ ಬಿಡುಗಡೆ ಪ್ರಕಾರ ಅರ್ಜಿ ಪ್ರಾರಂಭ ಈ 19ನೇ ತಾರೀಕು, ನವೆಂಬರ್ 19ನೇ ತಾರೀಕಿಂದ ಅರ್ಜಿನ ಕರೆದಿದ್ದಾರೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಡಿಸೆಂಬರ್ 12ವರೆಗೂ ಕೊಟ್ಟಿದ್ದಾರೆ. ನವೆಂಬರ್ 19ಕ್ಕೆ ಅರ್ಜಿ ಕರೆದಿದ್ದಾರೆ. ಡಿಸೆಂಬರ್ 12ವರೆಗೂ ಅಂದರೆ 1 ತಿಂಗಳ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಸೊ ಅಪ್ಲಿಕೇಶನ್ ಹಾಕಲಿಕ್ಕೆ ಲಕ್ ಚೆನ್ನಾಗಿದ್ದರೆ ಯಾರಿಗೆ ಬೇಕಾದರೂ ಕೆಲಸ ಸಿಗ್ಬೋದು. ದಯವಿಟ್ಟು ಎಲ್ಲರೂ ಜಾಬಿಗೆ ಅಪ್ಲೈ ಮಾಡಿ. ಯಾರೆಲ್ಲ ನಮಗೆ ಗೌರ್ಮೆಂಟ್ ಜಾಬ್ ಬೇಕು ಅಂತ ಹೇಳ್ತಿದ್ರು ಅಪ್ಲೈ ಮಾಡಿ. ಮತ್ತು ಇಲ್ಲಿ ಇನ್ನೊಂದು ಮೇನ್ ವಿಷಯ ಏನಪ್ಪ ಅಂತ ಹೇಳಿದರೆ ಆಧಾರ್ ಕಾರ್ಡ್ ಕಡ್ಡಾಯ. ಇಲ್ಲಿ ಆಧಾರ್ ಕಾರ್ಡ್ ಬೇಕೇ ಬೇಕು. ಮತ್ತು ಶೈಕ್ಷಣಿಕ ಅಂಕಪಟ್ಟಿ, ಅನುಭವ, ವರ್ಕ್ ಮಾಡಿರೋದು, ವರ್ಕ್ ಎಕ್ಸ್ಪೀರಿಯನ್ಸ್ ಲೆಟರು, ಮತ್ತು ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೇಳಿದ್ದಾರೆ. ಪಾಸ್ಪೋರ್ಟ್ ಸಹಿ, ಫೋಟೋ ಮತ್ತು ಸಿಗ್ನೇಚರು, ನಿಮ್ಮ ಪರ್ಮನೆಂಟ್ ಅಡ್ರೆಸ್ಸಿಗೆ ಸಂಬಂಧಪಟ್ಟ ದಾಖಲಾತಿಗಳು ಕಡ್ಡಾಯ. ಮತ್ತು ಆಧಾರ್ ಕಾರ್ಡ್ ನಿಮ್ಮ ಮೊಬೈಲ್ ನಂಬರ್ಗೆ ಲಿಂಕ್ ಆಗಿರಲೇಬೇಕು. ಸೊ ಇದೆಲ್ಲ ಕಡ್ಡಾಯ ಅನ್ನೋ ಒಂದು ಮಾಹಿತಿನ ಹೇಳಿದ್ದಾರೆ. ನಿಮಗೆ ಇದಕ್ಕಿಂತ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ ನಾನಿಲ್ಲಿ ಲಿಂಕ್ನ ಕೊಟ್ಟಿದ್ದೀನಿ. ಆ ಒಂದು ಲಿಂಕನ್ನು ಹೋಗಿ ಕ್ಲಿಕ್ ಮಾಡಿ ನಿಮಗೆಲ್ಲ ಅಪ್ಲಿಕೇಶನ್ ಬಗ್ಗೆ ಆಗಿರ್ಬೋದು ಮತ್ತು ಈ ಜಾಬ್ ಬಗ್ಗೆ ಆಗಿರ್ಬೋದು ಸಂಪೂರ್ಣ ಮಾಹಿತಿ ಸಿಗುತ್ತೆ. ಯಾರೆಲ್ಲ ಗೌರ್ಮೆಂಟ್ ಜಾಬಿಗೆ ವೆಯ್ಟ್ ಮಾಡ್ತಾ ಇದ್ರು ಸುಮಾರಷ್ಟು ಕಾಲ್ ಫಾರಮ್ ಮಾಡ್ತಾ ಇದ್ದಾರೆ, ನಾನು ಅಪ್ಡೇಟ್ ಕೊಡ್ತೀನಿ. ಸೊ ನೀವು ಟ್ರೈ ಮಾಡಿ, ಲಕ್ ಚೆನ್ನಾಗಿದ್ರೆ ಯಾರಿಗಾದರೂ ಕೆಲಸ ಸಿಗ್ಬೋದು ಅಂತ ಹೇಳ್ತೀನಿ. ಸೊ ಕೊನೆವರೆಗೂ ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.